ನಮಸ್ಕಾರ. ರೈಸಿಂಗ್ ವಿಮೆನ್ ಆಫ್ ಕರ್ನಾಟಕ ಕಾರ್ಯಾಗಾರಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಂದು ಅದ್ಭುತ ಬಿಸ್ನೆಸ್ ಐಡಿಯಾ ಇದ್ದೇ ಇರುತ್ತೆ ಅಲ್ವಾ? ಆದ್ರೆ ಅದನ್ನೊಂದು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯೋದು ಹೇಗೆ? ಖಂಡಿತ. ಆ ಪ್ರಶ್ನೆಗೆ ಉತ್ತರ ಹುಡ್ಕೋಣ ಅಂತಾನೆ ನಾವಿವತ್ತು ಇಲ್ಲಿದ್ದೀವಿ. ನಮ್ಮ ಕೌಶಲ್ಯಕ್ಕೆ, ನಮ್ಮ ಕನಸಿಗೆ ಒಂದು ಆರ್ಥಿಕ ಶಕ್ತಿ ತುಂಬಿ ಅದಕ್ಕೆ ರೆಕ್ಕೆ ಕಟ್ಟಿ ಹಾರಿಸೋದು ಹೇಗೆ ಅಂತೆ ನೋಡೋಣ ಬನ್ನಿ. ಸರಿ, ಈ ನಮ್ಮ ಪಯಣವನ್ನ ದಾವಣಗೆರೆಯ ಒಬ್ಬ ಪ್ರತಿಭಾವಂತ ಟೈಲರ್ ಸುಮತಿಯವರ ಕಥೆಯೊಂದಿಗೆ ಶುರು ಮಾಡೋಣ. ಸುಮತಿಯವರ ಕೈಯಲ್ಲಿ ಬಟ್ಟೆಗಳು ಮಾತಾಡ್ತಿದ್ವು. ಅಷ್ಟು ಚಂದ ಹೊಲಿಗೆ. ಅವರಿಗೆ ಸ್ವಂತದೊಂದು ಬುಟೀಕ್ ತೆರಿಬೇಟು ಅನ್ನೋದು ಬಹುದೊಡ್ಡ ಕನಸು. ಆದರೆ ಆ ಕನಸುಗೂ ವಾಸ್ತವಕ್ಕೂ ಮಧ್ಯ ಒಂದು ದೊಡ್ಡ ಅಡಚಣೆಯಿತ್ತು. ಅದುವೇ ಹಣ. ಹೌದು, ಸುಮತಿಯವರ ಹೊಲಿಗೆ ಮೆಷಿನ್ ಶಬ್ದದಲ್ಲಿ ಒಂದು ಕಲೆ ಇತ್ತು, ಭರವಸೆ ಇತ್ತು. ಆದರೆ ಬ್ಯಾಂಕ್ ಅಂದ್ರೆ ಸಾಕು, ಆ ಪೇಪರ್ ವರ್ಕ್, ಆ ನಿಯಮಗಳು, ಅದೆಲ್ಲದರ ಬಗ್ಗೆ ಒಂದು ರೀತಿ ಭಯ. ಬಂಡವಾಳ ಇಲ್ಲ ಅನ್ನೋ ಚಿಂತೆ ಅವರನ್ನ ಹಿಂದೆ ಕೆಳೆಯುತ್ತಿತ್ತು. ಇದು ಕೇವಲ ಸುಮತಿಯವರೊಬ್ಬರ ಹೋರಾಟ ಅಲ್ಲ. ನಮ್ಮಲ್ಲಿ ಎಷ್ಟೋ ಜನರ ಕಥೆ ಇದೇ ಅಲ್ವಾ? ಕೇಳಿದ್ರಲ್ಲ, ಇದು ಬರೀ ಸುಮತಿಯವರ ಮಾತಲ್ಲ. ಏನಾದ್ರೂ ಸಾಧಿಸ್ಬೇಕು ಅಂತ ಹೊರಟ ಪ್ರತಿಯೊಬ್ಬ ಮಹಿಳೆಯ ಮನಸ್ಸಿನೊಳಗನ ಮಾತು. ಈ ಬ್ಯಾಂಕು, ಸಾಲ, ಪೇಪರ್ ವರ್ಕು ಅಂತೆಲ್ಲ ಕೇಳಿದ್ರೇನೆ ಒಂದು ಹೆಜ್ಜೆ ಹಿಂದೆ ಇಡೋ ಹಾಗೆ ಆಗುತ್ತೆ. ಹೋಸ್ಟ್ ಬಿ. ಆದ್ರೆ ಚಿಂತೆ ಬೇಡ. ಆ ಭಯವನ್ನೇ ಮೆಟ್ಟಿ ನಿಂತು ಒಂದು ಹೊಸ ಭರವಸೆಯ ದಾರಿಯನ್ನ ತೋರ್ಸೋದೆ ನಮ್ಮ ಇವತ್ತಿನ ಉದ್ದೇಶ. ಈ ಎಲ್ಲಾ ಗೊಂದಲಗಳ ನಡುವೆ ಒಂದು ದಿನ ಸುಮತಿ ಧೈರ್ಯ ಮಾಡಿ ಹತ್ತಿರದ SBI ಬ್ಯಾಂಕ್ಗೆ ಹೋಗ್ತಾರೆ. ಅಲ್ಲಿ ಅವರಿಗೆ ಒಂದು ಹೊಸ ವಿಷಯ ತಿಳಿಯುತ್ತೆ. ತನ್ನ ಹಾಗೆ ಕನಸು ಕಾಣೋ ಸಾವಿರಾರು ಮಹಿಳಾ ಉದ್ಯಮಿಗಳಿಗಾಗಿಯೇ ಒಂದು ವಿಶೇಷ ಯೋಜನೆ ಇದೆ ಅಂತ. ಆ ಯೋಜನೆಯ ಹೆಸರೇ ಸ್ತ್ರೀ ಶಕ್ತಿ ಪ್ಯಾಕೇಜ್. ನೋಡಿ, ಇದು ಯಾವುದೋ ಒಂದು ಮಾಮೂಲಿ ಲೋನ್ ಸ್ಕೀಮ್ ಅಲ್ಲ. ಇದು ಭಾರತದಾದ್ಯಂತ ಮಹಿಳೆ ನಡೆಸೋ ಬಿಸ್ನೆಸ್ಗಳನ್ನ ಪ್ರೋತ್ಸಾಹಿಸಲಿಕ್ಕೆ, ಅವುಗಳಿಗೆ ಬೆನ್ನೆಲುಬಾಗಿ ನಿಲ್ಲಿಕ್ಕೆ ಅಂತಾನೆ ಹುಟ್ಕೊಂಡಿರೋ ಒಂದು ಶಕ್ತಿಯುತ ಯೋಜನೆ. ಇದೊಂದು ರೀತಿ ನಮ್ಮ ಕನಸುಗಳಿಗೆ ರೆಕ್ಕೆ ಕೊಟ್ಟು ಹಾರಲು ಸಹಾಯ ಮಾಡೋ ಅವಕಾಶ. ಸರಿ, ಈ ಯೋಜನೆಯ ನಿಜವಾದ ಪವರ್ ಏನು ಅಂತ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಕೆಲವು ಮ್ಯಾಜಿಕ್ ನಂಬರ್ಗಳನ್ನ ನೋಡಬೇಕು. ಒಬ್ಬ ಉದ್ಯಮಿಯ ಜೀವನವನ್ನೇ ಬದಲಾಯಿಸಬಲ್ಲ ಅಂಕಿ ಅಂಶಗಳು ಇವು. ಹೋಸ್ಟ್ ಬಿ, ಒಂದು ಕ್ಷಣ ಯೋಚನೆ ಮಾಡಿ. ಒಂದು ಬಿಸ್ನೆಸ್ ಲೋನ್ಗೆ ಅಂತ ಬ್ಯಾಂಕಿಗೆ ಹೋದಾಗ ನಮ್ಮ ಮನಸ್ಸಲ್ಲಿ ಮೊದಲು ಬರುವ ಆತಂಕ ಯಾವುದು? ಏನನ್ನಾದ್ರೂ ಅಡಮಾನ ಇಡಬೇಕಲ್ಲ, ಸೆಕ್ಯೂರಿಟಿ ಕೊಡ್ಬೇಕಲ್ಲ ಅನ್ನೋ ಚಿಂತೆ ಅಲ್ವಾ? ಇಲ್ಲಿದೆ ನೋಡಿ ಆ ಮ್ಯಾಜಿಕ್ ನಂಬರ್, 10 ಲಕ್ಷ ರೂಪಾಯಿಗಳು. ಈ ಒಂದು ಸಂಖ್ಯೆ ಸ್ತ್ರೀ ಶಕ್ತಿ ಯೋಜನೆಯಲ್ಲಿ ಎಲ್ಲಾ ಲೆಕ್ಕಾಚಾರಗಳನ್ನೇ ಬದಲಾಯಿಸ್ಬಿಡುತ್ತೆ. ಹೌದು, ನೀವು ಸರಿಯಾಗೇ ಕೇಳಿಸ್ಕೊಂಡಿದ್ದೀರಿ. ಈ ಯೋಜನೆಯ ಅತಿ ದೊಡ್ಡ ಮತ್ತು ಗೇಮ್ ಚೇಂಜಿಂಗ್ ನಿಯಮ ಅಂದ್ರೆ ಇದೇ: 10 ಲಕ್ಷ ರೂಪಾಯಿ ತನಕದ ಸಾಲಕ್ಕೆ ಯಾವುದೇ ರೀತಿಯ ಆಸ್ತಿ, ಶ್ಯೂರಿಟಿ, ಅಡಮಾನ ಅಥವಾ ಭದ್ರತೆ ನೀಡುವ ಅವಶ್ಯಕತೆಯೇ ಇಲ್ಲ. ಇದು ಸುಮತಿಯವರ ಹಾಗೆ ಸಾವಿರಾರು ಮಹಿಳೆಯರ ಮುಂದಿದ್ದ ಅತಿ ದೊಡ್ಡ ತಡೆಯನ್ನ ಸಂಪೂರ್ಣವಾಗಿ ತೆಗೆದುಹಾಕುತ್ತೆ. ಅಷ್ಟೇ ಅಲ್ಲ, ಇನ್ನೂ ಇದೆ. 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಸಾಲ ತೆಗೆದುಕೊಂಡ್ರೆ ಇಲ್ಲಿ ಚಾರ್ಟ್ನಲ್ಲಿ ನೋಡ್ತಾ ಇರುವ ಹಾಗೆ ಸಾಮಾನ್ಯ ಬಡ್ಡಿದರಕ್ಕಿಂತ 0.5% ಅಂದ್ರೆ ½ ಬಡ್ಡಿ ರಿಯಾಯಿತಿ ಸಿಗುತ್ತೆ. ಇದು ನಮ್ಮ ಮಹತ್ವಾಕಾಂಕ್ಷೆಗೆ ಬ್ಯಾಂಕ್ ನೀಡುವ ಒಂದು ಪುಟ್ಟ ಬಹುಮಾನ ಇದ್ದಾಗೆ. ಹೋಸ್ಟ್ ಬಿ, ಈಗ ಈ ಯೋಜನೆಯ ಹೃದಯ ಭಾಗಕ್ಕೆ ಬರೋಣ ಬನ್ನಿ. ಇದು ಬರೀ ಹಣಕಾಸಿನ ಸಹಾಯ ಅಷ್ಟೇ ಅಲ್ಲ. ಇದು ಮಹಿಳೆಯರ ನಾಯಕತ್ವವನ್ನು, ಅವರ ಅಧಿಕಾರವನ್ನು ಖಚಿತಪಡಿಸುವ ಒಂದು ಅತ್ಯಂತ ಪ್ರಮುಖ ನಿಯಮ. ಈ ನಿಯಮ ತುಂಬಾ ಸರಳ. ನೀವು ಶುರು ಮಾಡೋ ಬಿಸ್ನೆಸ್ನಲ್ಲಿ ಕನಿಷ್ಠ 51% ಮಾಲೀಕತ್ವ ಅಂದ್ರೆ ಷೇರು ಮಹಿಳೆಯರ ಹೆಸರಿನಲ್ಲೇ ಇರಬೇಕು. ಹೋಸ್ಟ್ ಬಿ, ಇದೇಕೆ ಇಷ್ಟು ಮುಖ್ಯ ಅಂತೀರಾ? ಯಾಕಂದ್ರೆ ಇದರರ್ಥ ಬರೀ ಹೆಸರಿನ ಓನರ್ ಆಗೋದಲ್ಲ, ಬದಲಿಗೆ ಬಿಸ್ನೆಸ್ನ ಪ್ರತಿಯೊಂದು ಪ್ರಮುಖ ನಿರ್ಧಾರವನ್ನ ತೆಗೆದುಕೊಳ್ಳೋ ಅಂತಿಮ ಅಧಿಕಾರ ಮಹಿಳೆಯ ಕೈಯಲ್ಲೇ ಇರುತ್ತೆ ಅಂತ. ಕರೆಕ್ಟ್. ಅಂದ್ರೆ ಬಿಸ್ನೆಸ್ನ ಸ್ಟೇರಿಂಗ್ ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿರುತ್ತೆ. ನಾವು ಬರೀ ಪ್ಯಾಸೆಂಜರ್ ಅಲ್ಲ, ಬದಲಿಗೆ ಆ ಬಿಸ್ನೆಸ್ ಅನ್ನೋ ಹಡಗಿನ ಕ್ಯಾಪ್ಟನ್ ಆಗ್ತೀವಿ. ಸರಿ, ಈ ಯೋಜನೆಯಿಂದ ಸಿಗೋ ಲಾಭಗಳ ಬಗ್ಗೆ, ಅದರ ಶಕ್ತಿ ಬಗ್ಗೆ ನಮಗೆಲ್ಲ ಈಗ ಒಂದು ಸ್ಪಷ್ಟತೆ ಸಿಕ್ಕಿದೆ. ಹಾಗಾದ್ರೆ ಮುಂದಿನ ಹೆಜ್ಜೆ ಏನು? ಇದಕ್ಕೆ ಅಪ್ಲೈ ಮಾಡೋದು ಹೇಗೆ? ಬನ್ನಿ ಆ ಪ್ರಕ್ರಿಯೆಯನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹೋಸ್ಟೇ, ಇದರ ಪ್ರೋಸೆಸ್ ತುಂಬಾ ಸರಳವಾಗಿದೆ. ಭಯಪಡೋ ಅವಶ್ಯಕತೆನೇ ಇಲ್ಲ. ನೇರವಾಗಿ ನಿಮ್ಮ ಸಮೀಪದ SBI ಬ್ಯಾಂಕ್ಗೆ ಹೋಗಿ ಅಲ್ಲಿರೋ ಅಧಿಕಾರಿಗಳ ಹತ್ರ ಸ್ತ್ರೀ ಶಕ್ತಿ ಪ್ಯಾಕೇಜ್ ಬಗ್ಗೆ ಕೇಳಿ. ಅವರೇ ನಿಮಗೆ ಎಲ್ಲವನ್ನೂ ವಿವರವಾಗಿ ಹೇಳಿ ಸಹಾಯ ಮಾಡ್ತಾರೆ. ಬ್ಯಾಂಕ್ಗೆ ಹೋಗೋ ಮುನ್ನ ಕೆಲವು ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿಕೊಂಡ್ರೆ ಒಳ್ಳೆಯದು. ನಿಮ್ಮ ID ಪ್ರೂಫ್, ಬಿಸ್ನೆಸ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಬಿಸ್ನೆಸ್ ಬಗ್ಗೆ ಒಂದು ಕ್ಲಿಯರ್ ಆದ ಪ್ಲಾನ್. ನೆನ್ಪಿಡಿ, ಈ ಬಿಸ್ನೆಸ್ ಪ್ಲಾನ್ ಅಂದ್ರೆ ಬರೀ ಅಂಕಿಅಂಶಗಳಲ್ಲ, ಅದು ನಿಮ್ಮ ಕನಸಿನ ನೀಲನಕ್ಷೆ. ಈ ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡಿ.
ಬಟ್ಟೆ ಅಂಗಡಿ ಇರ್ಬೋದು, ಮನೆಯಲ್ಲೇ ಮಸಾಲೆ ಪುಡಿ ಮಾಡೋ ಬಿಸ್ನೆಸ್ ಇರ್ಬೋದು, ಡೈರಿ ಇರ್ಬೋದು. ಅಷ್ಟೇ ಯಾಕೆ, ಡಾಕ್ಟರ್ಸ್, ಚಾರ್ಟರ್ಡ್ ಅಕೌಂಟೆಂಟ್ಸ್ ಕೂಡ ತಮ್ಮ ವೃತ್ತಿಪರ ಸೇವೆಗಳಿಗಾಗಿ ಈ ಲೋನ್ ಪಡಿಬೋದು. ಇದರ ವ್ಯಾಪ್ತಿ ತುಂಬಾನೇ ದೊಡ್ಡದಿದೆ. ಓಕೆ, ಈ ಎಲ್ಲಾ ಟೆಕ್ನಿಕಲ್ ವಿವರಗಳಿಂದ ಈಗ ಹೊರಗೆ ಬರೋಣ ಮತ್ತೆ ನಮ್ಮ ಸ್ಫೂರ್ತಿಯಾದ ಕನಸಿನ ಕಡೆಗೆ ಗಮನ ಕೊಡೋಣ. ಯಾಕಂದ್ರೆ ಈ ಸ್ಕೀಮ್ ಅಂದ್ರೆ ಬರೀ ನಂಬರ್ಗಳಲ್ಲ, ಇದು ಬದಲಾವಣೆಯ ಕಥೆ, ಇದು ನಮ್ಮೆಲ್ಲರ ಕಥೆ ಆಗ್ಬೋದು. ಹೋಸ್ಟ್ ಎ, ನಮ್ಮ ದಾವಣಗೆರೆಯ ಸುಮತಿ ಅವರನ್ನ ನೆನ್ಪಿಸ್ಕೊಳ್ಳಿ. ಸ್ತ್ರೀ ಶಕ್ತಿ ಸಾಲದ ಸಹಾಯದಿಂದ ಅವರ ಕನಸು ಇವತ್ತು ನನಸಾಗಿದೆ. ಒಂದು ಸಣ್ಣ ಕೋಣೆಯಲ್ಲಿ ಶುರುವಾದ ಅವರ ಪಯಣ ಇವತ್ತು ಊರಿನ ಮುಖ್ಯ ರಸ್ತೆಯಲ್ಲಿರುವ ಒಂದು ದೊಡ್ಡ ಬುಟೀಕ್ಗೆ ಬಂದು ನಿಂತಿದೆ. ಇದುವೇ ಈ ಯೋಜನೆಯ ನಿಜವಾದ ಶಕ್ತಿ. ನೋಡಿ, ಈ ಕಥೆ ಬರೀ ಸುಮತಿಯವರದಲ್ಲ. ಮನೆಯಲ್ಲಿ ಅಗರಬತ್ತಿ ಮಾಡುವ, ರುಚಿಕರವಾದ ಸಾಂಬಾರ್ ಪುಡಿ ಮಾಡುವ ಪ್ರತಿಯೊಬ್ಬ ಮಹಿಳೆಯೂ ತಮ್ಮ ಆ ಸಣ್ಣ ಪ್ರತಿಭೆಯನ್ನ ಒಂದು ದೊಡ್ಡ ಫ್ಯಾಕ್ಟರಿಯಾಗಿ, ಒಂದು ಬ್ರ್ಯಾಂಡ್ ಆಗಿ ಹೇಗೆ ಬದಲಾಯಿಸಬಹುದು ಅಂತ ಕಲ್ಪಿಸ್ಕೊಳ್ಬೇಕು. ಖಂಡಿತ, ನಮ್ಮ ಪ್ರತಿಭೆ ಮತ್ತು ನಮ್ಮ ಕಠಿಣ ಪರಿಶ್ರಮವೇ ನಮ್ಮ ಅತಿದೊಡ್ಡ ಆಸ್ತಿ. ಸ್ತ್ರೀಶಕ್ತಿ ಯೋಜನೆ ಆ ಆಸ್ತಿಗೆ ಸರಿಯಾದ ಮೌಲ್ಯವನ್ನ ನೀಡಿ ಅದನ್ನ ಜಗತ್ತಿಗೆ ತೋರಿಸಲು ಬೇಕಾದ ಆರ್ಥಿಕ ಶಕ್ತಿನ ಕೊಡುತ್ತೆ ಅಷ್ಟೇ. ಹೋಸ್ಟ್ ಬಿ, ಹಾಗಾದ್ರೆ ಈಗ ನಮ್ಮ ಸರದಿ. ಮನಸ್ಸಿನ ಮೂಲೆಯಲ್ಲಿರೋ ಆ ಬಿಸ್ನೆಸ್ ಕನಸು ಯಾವುದು? ಇನ್ನು ಯೋಚನೆ ಮಾಡ್ತಾ ಕೂರೋದು ಬೇಡ. ಇವತ್ತೇ ಮೊದಲ ಹೆಜ್ಜೆ ಇಡೋಣ. ಹತ್ತಿರದ SBI ಶಾಖೆಗೆ ಅಥವಾ ಕರ್ನಾಟಕ ಒನ್ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮ ಕನಸಿನ ಪಯಣವನ್ನ ಇವತ್ತೇ ಶುರು ಮಾಡೋಣ.